ನೋಡಿ ಹಳೆ ಕಾಲದ ಮನೆಗಳು 1990 ಕಟ್ಟಿದ ಮನೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಹೆಂಗಿದೆ ಅಂತ ಕಲ್ಲುಗಳು ನೋಡಿ ನೋಡಿ ನಮ್ಮ ಇತಿಹಾಸ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಹಲಗಲಿ ಅಂತ ಹೇಳಿದರೆ ಭಾರತದಲ್ಲಿ ಹೆಸರುವಾಸಿ. ಹಲಗಲಿ ದೇಸಾಯಿರು ಅಂತ ಹೇಳಿದರೆ ವಾಡಿನೂ ಅಷ್ಟೇ ಹೆಸರುವಾಸಿಯಾಗಿದೆ. ಯಾಕೆಂತ ಹೇಳಿದರೆ ಅವರು ಬೇಡರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದವರು. ವೀರಪ್ಪ ಸರ್ ನಾಯಕ ಇವರು ಸರ್ಟಿಫಿಕೇಟ್ ಏನೈತಿ ಅವ್ರು ಕೊಟ್ಟದ್ದು ಇಲ್ಲ, ಬ್ರಿಟಿಷರು ಕೊಟ್ಟಿದ್ದು ಸರ್ ನಾಯಕ್ ಅಂತ ಹೇಳ್ಬಿಟ್ಟೆ ಸರ್ ನಾಯಕ್ ಮತ್ತು ರಾವ್ ಬಹದ್ದೂರ್ ಅಂತ 2 ಸರ್ಟಿಫಿಕೇಟ್ ಕೊಟ್ಟಾರೆ. ಎಷ್ಟು ಚೆನ್ನಾಗಿದೆಯಲ್ಲ, ಇದನ್ನ ನೋಡ್ಕೊಂಡ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಂಪ್ಲೀಟ್ ವಾಡೆ 2 ಎಕರೆ ದಿನ ಹೇಗಿತ್ತು ಅಂತ ಹೇಳಿ. ಆನೆ ತಲೆಯಿಂದ ಮಾಡಿದ್ದು ಇದು ಕಟ್ಟಿಗೆ ಅದರಲ್ಲಿ ಬಡೋದ್ರ ಸಹಿತ ಅದು ಏನೋ ಇದಾಗಂಗಿಲ್ಲ. ಒರಿಜಿನಲ್ ಆನೆ ತಲೆಯಿಂದ ಮಾಡಿರೋ ಅಂಥದ್ದು ನೋಡಿ, ಎಷ್ಟು ವರ್ಷ ಆಗಿದ್ರು ಹೆಂಗಿದೆ ನೋಡ್ರಿ ಇದು ಕೊರಿಯುತ್ತಾರೆ. ನಮ್ಮ ಅಜ್ಜ ನೋಡಿ ಹೆಂಗ್ ತೆಗೆದ್ಬಿಟ್ರು ಅಂತ ಹೇಳಿ. ಅಮೃತಶಿಲೆ ಇದೆ ನೋಡ್ರಿ ಅದು. ಅಂದ್ರೆ ಇದೆಲ್ಲ ಅವಾಗಿಂದೇ ರೀ. ಅಲ್ಲಿ ಮುಂದೆ ಕಾಣೋದ್ರಿ ವಾಡೆ, ಅಲ್ಲಿ ಬರೋದು ಏನು ಇದ್ರಿಗೆ ಗಾಡಿ ಕಾಣ್ತೈತಲ್ಲ ಅಲ್ಲೇ ವಾಡ್ಯಾನ ರೀ. ಇವೆಲ್ಲ ಮನೆಗಳ್ರಿ, ಇವೆಲ್ಲ ಆಜು ಬಾಜು. ಇದು ಮನೆ, ಇದು ಓಣಿನ ರೀ. ಇದು ವಾಡೆ ಅಲ್ಲ ಅಲ್ರಿ. ಓ ಮನೇನೆ ಎಷ್ಟು ಚೆನ್ನಾಗಿದೆ. ಮನೆಗಳರಿ ಇವೆಲ್ಲ ನೋಡಿ ಹಳೆ ಕಾಲದ ಮನೆಗಳು 1990 ಕಟ್ಟಿದ ಮನೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಹೆಂಗಿದೆ ಅಂತ ಕಲ್ಲುಗಳು ನೋಡಿ. ಹಲಗಲಿ ಇದ್ದಂಥ ಸರ್ ನಾಯಕರು ಮನೆ ವಾಡೆಗೆ ಹೋಗ್ತಾ ಇದ್ದೀವಿ. ನೋಡ್ಬೇಕು ಹಲಗಲಿಲಿ ಯಾವ ರೀತಿ ವಾಡೆನ ಕಟ್ಟಿದ್ದಾರೆ ಅಂತ ಹೇಳಿ. ಯೂಶ್ವಲಿ ವಾಡೆ ಅಂತ ಹೇಳಿದಾಗ ಮುಂದೆ ವರಾಂಡಗಳು ತುಂಬ ಅಗಾಧವಾಗಿ ಬಿಟ್ಟಿರ್ತಾರೆ, ಸ್ಪೇಸ್ಫುಲ್ಲಾಗಿ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಕುದುರೆಗಳೆಲ್ಲ ನಿಂತ್ಕೊಬೇಕಲ್ಲ, ಹಾಗಾಗಿ ಬಿಟ್ಟಿದ್ದಾರೆ. ಎಷ್ಟು ಒಳ್ಳೆಯದು ಹಾಗಾದರೆ ಈ ವಾಡೆ. ಕುದುರೆ ಲಾಯ ಇದು ಎಲ್ಲ ಕಟ್ಟಕ್ಕೆ ಅಲ್ಲೆಲ್ಲ ಐತ್ರಿ, ಅದನ್ನ ಕಡಿದೆಲ್ಲ ಅಂಗನವಾಡಿ ಬಿಟ್ಟು ಕೊಟ್ಟಾರೆ. ಕುದುರೆ ಎಲ್ಲ ಕಟ್ತಾ ಇದ್ದಿದ್ದು ಆ ಕಡೆ. ಕುದುರೆ ಲಾಯ ಅದು ಇಲ್ಲೇ ಇತ್ತು. ಅದೆಲ್ಲ ಇದೇನು ಕಮಾನ ಅರ್ಧೊಟ್ಟು ಕಾಣ್ತೈತಲ್ಲ ಹಿಂಗೆ ಪೂರ ಇದು ಅರ್ಧ ಬಿದ್ದೋಗ್ಬಿಟ್ಟಿದೆ. ಬಿದ್ದು ಹೋದ್ರಿಂದನೇ ಅದನ್ನೆಲ್ಲ ಇದನ್ನ ಮಾಡ್ಯಾರ. ಅದೇನೈತಿ ಹಿಂದಿಂದ ಅದನ್ನ ವಾಡ್ಯಕ್ಕೆ ಇದನ್ನ ಅದು ಅಂಗನವಾಡಿ ಹತ್ತಿಸಿ ಅಂಗನವಾಡಿ ಕೊಟ್ಟಾರೆ ಈಗ ಶಿಶು ಮಕ್ಕಳಿಗೆ ಇದನ್ನ ಮಾಡಕ್ರೆ. ಓಕೆ, ನಾಯಕರ ಹೆಸರೇನು ವಾಡೆಯಲ್ಲಿದ್ದಂಥ ನಾಯಕರ ಹೆಸರೇನು ಅವಾಗ? ಶಿವಸಿದ್ದಪ್ಪ ಸರ್ನಾಯಕ್ ಅವಾಗಿದ್ದು 1856ರಲ್ಲಿ. ಮೊದಲಿದ್ದವ್ರು 1857 ಇದ್ದವರು ವೀರಪ್ಪ ಸರ್ನಾಯಕ್ ಹತ್ತಿಸಿ ಅವ್ರ ಮನೆ ತಂದ್ರು. ಅವರು ಮೂಲತಃ ಇದ್ದವರು ವೀರಪ್ಪ ಸರ್ನಾಯಕ್ ಹತ್ತಿಸಿದ್ದವರು. ಅಂದರೆ ಈಗ ನಮ್ಮ ಇದ್ರೊಳಗೆ ಆಟದ ಇವರು ಇದ್ರಲ್ಲ, ನಮ್ಮ ಮಿನಿಸ್ಟ್ರು ಅಜಯ್ ಕುಮಾರ್ ಸರ್ನಾಯಕರ ಅವ್ರ ಸಂಬಂಧಿಕರ ರೀ. ಅವರು ಇವರು ಎಲ್ಲ ಒಂದು ಮನೆ ತಂದವ್ರು. ಅಂದ್ರೆ ಚಿಗದೊಡಪ್ಪಗಳು ಆಗ್ರಿ ಅವರಿಗೆ, ಆ ಮನೆ ತನಕ ಈ ಮನೆ ತನಕ ಅವರೆಲ್ಲ. ಓಕೆ, ಹಾಗಾಗಿ ಮತ್ತೆ ಮುಂದೆ ಇಲ್ಲಿ ಏನಾದರೂ ಬೇರೆ ವಾಡೆ ಅಂತ ಹೇಳಿದಾಗ ಒಂದು ದೇವಸ್ಥಾನ ಇರುತ್ತೆ, ದೇವಾಲಯ ಇರುತ್ತೆ, ಅದು ಕೈ ಮುಗ್ದು ಒಳಗಡೆ ಬರಬೇಕು. ಅವೆಲ್ಲ ಒಳಗೆ ದೇವಸ್ಥಾನ ಐತಿ. ಇಲ್ಲಿದ್ದನ ನಮ್ಮ ಊರು ಏನಾನ ಉತ್ಪನ್ನ ಆಗ್ಯಾನ ಅನ್ನೋದ್ರ ಅದೊಂದು ಹಿನ್ನೆಲೆ ಕಥೆ ಐತ್ರಿ. ಅದಕ್ಕೆ ಅಲ್ಲಿಗೆ ತಗೊಂಡೋಗಿದ್ದಾರಾ? ಓಕೆ, ಎಷ್ಟು ಎಕರೆಯಲ್ಲಿ ಬರುತ್ತೆ ಇದು ವಾಡೆ? ಇದು ಸರಸಾಧಾರಣ ಒಂದು 13 ಎಕರೆ 3 ಎಕರೆ ಬರ್ತೈತಿ. 2 ಎಕರೆ ಬರ್ತೈತಿ. 2 ಎಕರೆ ಈ ಇದರಿಂದ ಸ್ಟಾರ್ಟ್ ಆತಂದ್ರೆ ಮುಂದೆ ಅಲ್ಲಿ ಹಿಂದೆ ತೋರ್ಸ್ಕೊಂಡು ಬರ್ಬೇಕು ನೀವು. ಒಳಗೆ ಎಲ್ಲ ನೋಡಿ ಬರ್ತಾ ಅಲ್ಲಿ ಇದಾಕೈತಿ. ಓಕೆ, ಇದು ಎಂಟ್ರಿ. ಎಂಟ್ರೆನ್ಸ್ ಇದು ವಾಡೆಗೆ ಎಂಟ್ರಿ ನೋಡಿ ಹೇಗಿದೆ ಅಂತ ಹೇಳಿ. ಅವಾಗಿನ ವಾಡೆ ಮನೆತನಗಳ ಬಾಗಿಲು ನೋಡಿ ಹೇಗೆ ಮಾಡಿರ್ತಾರೆ ಅಂತ ಹೇಳಿ. ಅಂದರೆ ಈ ಡೋರ್ ಓಪನ್ ಮಾಡಲಿಕ್ಕೆ ಒಬ್ಬರನ್ನ ಇಡ್ತಾ ಇದ್ರು, ಅಂಥ ಮುಟ್ಟಿಗೆಯಿಂದ ಮಾಡ್ತಾಯಿದ್ರು. ಸಾಧಾರಣಕ್ಕೆ ಹಾಳಾಗ್ತಾ ಇರಲಿಲ್ಲ, ಆದರೆ ಇವಾಗ ಮೇಂಟೆನೆನ್ಸ್ ಇಲ್ದಲೇ ಗಾಳಿ ಮಳೆಗೆ ಎಲ್ಲ ಹಾಳಾಗ್ಬಿಟ್ಟಿದೆ. ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಇದನ್ನು ಕಟ್ಟಿ? ಇದನ್ನು ಕಟ್ಟಿನ ಭಾಳ ವರ್ಷ ಆಗೈತೆ. ಅದು ಈಗೆಲ್ಲ ಹಾಳು ಬೀಳಾಕತೈತೆ ನೋಡ್ರಿ. ಅದೆಲ್ಲ ದನ ಕರುಗಳನ್ನ ಎಲ್ಲ ಕಟ್ಟೋದು ಇದು ಮಾಡೋದು ಅಲ್ಲೇ ಮಾಡ್ತಿದ್ರು ಅವನ್ನೆಲ್ಲ ರೀ. ಎತ್ತು ಕತ್ತಿ ಇವು ಅದೆಲ್ಲ ಇಲ್ಲೇ ಇರ್ತಿದ್ರು. ಆಗೆಲ್ಲ ಆಕಳುಗಳು ಇವನದು ಒಂದಿಷ್ಟು ಹಿಂಡು ದನಗಳನ್ನು ಒಂದು ಸಾಡಿ ಇದು ಮಾಡ್ತಿದ್ರು. ಆ ಕಡೆ ಎಮ್ಮೆ ಅದು ಎಲ್ಲ ಅಲ್ಲಿ ಕಟ್ತಿದ್ರು. ಓಕೆ, ವಾಡೆಗೆ ಎಂಟ್ರಿ ಅಂದ ತಕ್ಷಣ ಆ ಕಡೆ ಈ ಕಡೆ ಬಂದಂಥವರು ಯಾರಾದರೂ ಸರ್ ನಾಯಕರವ್ರನ್ನ ಭೇಟಿ ಮಾಡಲಿಕ್ಕೆ ಇಲ್ಲಿ ವರಾಂಡಗಳನ್ನ ನಿರ್ಮಾಣ ಮಾಡ್ತಾಯಿದ್ರು, ಕುತ್ಕೊಂಡು ವೆಯ್ಟ್ ಮಾಡಲಿಕ್ಕೆ. ವೇಟಿಂಗ್ ರೂಮ್ ಅಂತೀವಲ್ಲ ಆ ರೀತಿಯಾಗಿ ಅಲ್ಲಲ್ಲಿ ಸೈನಿಕರು ನಿಂತ್ಕೊಳ್ತಾ ಇದ್ರು. ಅದೇ ಬಟ್ ಇಲ್ಲಿ ಏನನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಹಾಳು ಬಿದ್ದಿದೆ ಅಂತ ನಿಮಗೂ ಗೊತ್ತಾಗ್ತಾ ಇದೆ. ಎಷ್ಟು ದೊಡ್ಡದು ವಾಡೆ ಹೇಗಾಗಿದೆ ನೋಡಿ. ಎಷ್ಟು ನಾಯಕರು ಆಳಿದಂಥ ವಾಡೆ ಅರಮನೆ ಈಗ ಯಾರು ಇಲ್ದಂಗಿದೆ ನೋಡಿ. ನಮ್ಮ ಇತಿಹಾಸ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಹಲಗಲಿ ಅಂತ ಹೇಳಿದರೆ ಭಾರತದಲ್ಲಿ ಹೆಸರುವಾಸಿ. ಹಲಗಲಿ ದೇಸಾಯಿರು ಅಂತ ಹೇಳಿದರೆ ವಾಡಿನೂ ಅಷ್ಟೇ ಹೆಸರುವಾಸಿಯಾಗಿದೆ. ಯಾಕೆಂತ ಹೇಳಿದರೆ ಅವರು ಬೇಡರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದವರು. ಆದರೆ ಇಲ್ಲಿ ಅವ್ರ ಮನೆತನ ಹೇಗಿದೆ ಅಂತ ಮಾತಾಡ್ಸೋಣ ಅಂತ ಬಂದೆ. ಬಟ್ ಅವ್ರ ಮನೆತನದವರೆಲ್ಲ ಎಲ್ಲಿ ಸೆಟ್ಲಾಗಿದ್ದಾರೆ? ಅಲ್ಲ, ಅಲ್ಲೆಲ್ಲ ಡೆಮಾಲಿಷ್ ಆಗಿದೆ, ಮಾತ್ರ ಇಲ್ಲಿ ಮಾತ್ರ ಕಟ್ಕೊಂಡಿದ್ದಾರಲ್ಲ.
ಇಲ್ಲ ಇದು ಮೊದಲಿಂದ ಐತಿ, ಆಲ್ಟರ್ನೇಟ್ ಮಾಡ್ಯಾರ, ಇದನ್ನೆಲ್ಲ ಕಾಂಕ್ರೀಟ್ ಮಾಡ್ಸ್ಯಾರ. ಇದನ್ನ ಈಗ ಇತ್ತಿತ್ತಲಾಗಿ ಇದು ಆದದ್ದು ಇದು. ಅಂದ್ರೆ ಮುಂಚೆಯಿಂದಲೂ ಇದೇ ರೀತಿಯಾಗಿದ್ದು? ಮುಂಚೆ ಅಂದ್ರೆ ಇದೆಲ್ಲ ಕೆಳಗೆ ಸಾರನೇ ಇತ್ತು ಅಂದ್ರೆ ಹೆಂಡಿ ಸರಿಸಿದ್ರು ಇದನ್ನೆಲ್ಲ ರೀ. ಓಕೆ, ಅಂದ್ರೆ ಇದನ್ನ ಟೈಲ್ಸ್ ಹಾಕಿದ್ದಾರೆ, ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಮನೆತನದವರು ಇವಾಗ ಎಲ್ಲಿದ್ದಾರೆ? ಪುಣಾಕ್ ಇರ್ತಾರೆ ಈಗ, ಪೂನಾದಲ್ಲಿ ಇರ್ತಾರೆ. ಇಲ್ಲಿ ಇವಾಗ ಅದ್ರ ನಂತರ ಈಗ ಬಂದವ್ರು ಅಂತ ಇವರು ಇಬ್ರು ಗಂಡ ಅಂತೀವಿ ಅವರು. ಓಕೆ, ಇವಾಗಿರೋರು ಶಿವಸಿದ್ದಪ್ಪ ಸರ್ನಾಯಕ್ ಅತ್ತೆಯಿಂದ ಅವ್ರ ಮುಂಚೆ ಇದ್ದವರು ಅಲ್ಲಿ ಇಲ್ಲಿದ್ದಾರೆ ನೋಡ್ರಿ. ವೀರಪ್ಪ ಸರ್ನಾಯಕ್ ಅತ್ತೆ ಇವರು ಸರ್ಟಿಫಿಕೇಟ್ ಏನೈತಿ ಅವ್ರು ಕೊಟ್ಟದ್ದು ಇಲ್ಲಿ ಬ್ರಿಟಿಷರು ಕೊಟ್ಟಿದ್ದು, ಬ್ರಿಟಿಷರು ಕೊಟ್ಟದ್ದು. ಸರ್ನಾಯಕ್ ಅಂತ ಹೇಳ್ಬಿಟ್ಟೆ ಸರ್ನಾಯಕ್ ಮತ್ತು ರಾವ್ ಬಹದ್ದೂರ್ ಅಂತ 2 ಸರ್ಟಿಫಿಕೇಟ್ ಕೊಟ್ಟಾರೆ. ಅವ್ರೇನೈತಿ ಮೈಸೂರು ಮಹಾರಾಜರ ಮನೆತನದ ಇವರು ಅವರು ರಾಣಿಯರು ಈ ಮನೆತನ ಕೊಟ್ಟಿದ್ರು ಅವರು. ಹೆಣ್ಣು ಕೊಟ್ಟಿದ್ರ? ಹಾಂ, ಇಲ್ಲಿಗೆ ಮೈಸೂರು ಮಹಾರಾಜರು. ಹಾಂ, ಅವ್ರ ವಂಶಸ್ಥರನ್ನ ಇಲ್ಲಿ ಹೆಣ್ಣು ಕೊಟ್ಟಿದ್ರು ಅಂತ ಹೇಳ್ತಾರೆ ಅವರು. ಓ, ಹಾಗಾಗಿ. ಓಕೆ, ಇವಾಗ ಇಲ್ಲಿ ಹೋದಾಗ ಇದು ಅಂತಃಪುರ ಪ್ರೈವೇಟ್, ಇಲ್ಲಿ ಯಾರಿಗೂ ಎಂಟ್ರಿ ಇರ್ತಾ ಇರಲಿಲ್ಲ. ಇಷ್ಟು ಜಾಗದಲ್ಲೆಲ್ಲ ವಾಡೆಯಲ್ಲಿ ಬಂದವರೆಲ್ಲರನ್ನೂ ಮುಕ್ತವಾಗಿ ಮಾತಾಡಿಸ್ತಾ ಇದ್ರು. ಇಲ್ಲೇ ಮೀಟಿಂಗ್ಗಳೆಲ್ಲ ನಡೀತಾ ಇದ್ದಿದ್ದು. ಲೆಕ್ಕಪತ್ರಗಳು ಇಡೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಕೋಣೆಗಳನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇಲ್ಲೂ ಕೂಡ ಲೆಕ್ಕಾಧಿಕಾರಿಗಳು ಕೂತ್ಕೊಳ್ತಾರೆ. ಶಾನ್ಭೋಗ್ರು ಅವ್ರಿಗೆಲ್ಲ ಇಲ್ಲಿ, ಯಾಕೆ ಅಂತ ಹೇಳಿದರೆ ಹತ್ತೂರಿನಲ್ಲಿ ಬಂದಂಥ ಲೆಕ್ಕ ಆದಾಯಗಳನ್ನ ಇಲ್ಲಿ ಬರೆದಿಟ್ಕೊಳ್ತಾ ಇದ್ರು. ಯಾರೇ ಬಂದರು ಸರ್ ನಾಯಕರನ್ನ ಕೂರಿಸ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಿದ್ದು ಅಷ್ಟೇ. ಪನಿಷ್ಮೆಂಟು ನಡೀತಾ ಇತ್ತು. ವಾರ್ಡೇನೆ ನ್ಯಾಯಾಲಯ, ಕೋರ್ಟು, ಪೊಲೀಸ್ ಸ್ಟೇಷನ್ ಎಲ್ಲನೂ ಅದೇ ಆಗಿತ್ತು. ನಮ್ಮ ನಾಯಕರು ಏನು ಹೇಳ್ತಾರೆ ಅದೇ ಅಂತಿಮ ತೀರ್ಮಾನ ಆಗಿತ್ತು. ಎಲ್ಲ ಪ್ರಜೆಗಳು ಅದನ್ನೇ ಕೇಳ್ತಾ ಇದ್ರು. ಎಲ್ಲ ಊರಿನ ಇತಿಹಾಸನ ತೆಗೆದು ನೋಡಿದ್ರು ಕೂಡ ಅದೇ ರೀತಿಯಾಗಿದೆ. ನೋಡ್ಬೋದು, ಅಲ್ಲೆಲ್ಲ ಹಾಳಾಗಿದೆಯಲ್ಲ, ಬಟ್ ಇಷ್ಟು ಚೆನ್ನಾಗಿದೆಯಲ್ಲ, ಇದನ್ನ ನೋಡ್ಕೊಂಡ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಾರ್ಡೆ 2 ಎಕರೆದು ಹೇಗಿತ್ತು ಅಂತ ಹೇಳಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಇದು ಡಾಲ್ ಆನೆ ಚರ್ಮದಿಂದ, ಆನೆ ಚರ್ಮದ ಆನೆ ತಲೆಯಿಂದ ಮಾಡಿದ್ದು. ಇದು ಕಟ್ಟಿಗೆ ಅದರಲ್ಲಿ ಬಡೋದ್ರ ಸಹಿತ ಅದು ಏನೋ ಇದಾಗಂಗಿಲ್ಲ. ಓಕೆ, ನಾವು ನೋಡ್ತೀವಲ್ಲ ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಎಲ್ಲ ಪೌರಾಣಿಕ ಧಾರಾವಾಹಿಗಳಲ್ಲೆಲ್ಲ ರಾಜರದೆಲ್ಲ ನೋಡ್ಬೇಕಾದ್ರೆ ಹಿಂಗೆ ಸಂರಕ್ಷಣೆ ಮಾಡ್ಕೋಬೇಕಾದ್ರೆ, ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕಾದ್ರೆ ಕೊಡ್ತಾ ಇರ್ತಾರಲ್ಲ. ಹಾಗಾಗಿ ಇದನ್ನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಒರಿಜಿನಲ್ ಆನೆ ತಲೆಯಿಂದ ಮಾಡಿರೋ ಅಂಥದ್ದು. ನೋಡಿ ಎಷ್ಟು ವರ್ಷ ಆಗಿದ್ರು ಹೆಂಗಿದೆ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು? 200 ವರ್ಷದ ಮೇಲೆ ಆಗಿದೆ, ಭಾಳ ವರ್ಷ ಆಗಿದೆ. ಇದಕ್ಕೆಲ್ಲ ಒರೆಯೋದು ನೋಡ್ರಿ, ಇದಕ್ಕೆ ಒರೆಯುತ್ತಾರೆ. ಇದು ಮ್ಯಾಗಿನ ಕವರ್ ಏನಿರ್ತಾರೆ ಇದಕ್ಕೆ ಒರೆಯುತ್ತಾರೆ. ಬಾ, ನಮ್ಮ ಅಜ್ಜ ನೋಡಿ ಹೆಂಗೆ ತೆಗೆದ್ಬಿಟ್ರು ಅಂತ ಹೇಳಿ. ಓಕೆ, ಇದಕ್ಕೆ ಅಂದರೆ ಯಾರಿಗೂ ತಗ್ಲಾಗಬಾರ್ದಲ್ಲ, ಅವರು ಕೂಡ ಎಲ್ಲ ಕಡೆ ಇಟ್ಕೊಂಡು ಹೋಗ್ತಾ ಇರ್ತಾರಲ್ಲ, ಹಾಗೆ ಒಂದು ಪ್ರೊಟೆಕ್ಟಿವ್ ಆಗಿ ಈ ರೀತಿಯಾಗಿ ಕವರ್ ಮಾಡ್ತಾಯಿದ್ರು. ಇದು ಕೂಡ ಮಾಡೋದು ಒಂದು ಟೆಕ್ನಿಕ್ಕು, ಈಸಿಯಾಗಿ ಮಾಡ್ತಾ ಇರಲಿಲ್ಲ. ಹಳೆ ಕಾಲದಾದರೂ ಕೂಡ ಹೇಗಿದೆ ನೋಡಿ. ಇಲ್ಲಿ ನೋಡ್ಬೋದು 2 ಕತ್ತಿಗಳನ್ನ ನಾವಿಲ್ಲಿ ನೋಡಬಹುದು. ಯುದ್ಧದಲ್ಲಿ ಭಾಗಿಯಾಗ್ತಾ ಇದ್ದಿದ್ದು. ಮತ್ತು ದೇಸಾಯಿ ಮನೆತನದ ಸಂರಕ್ಷಣೆಗೆ, ನಾಯಕರ ಮನೆತನ ಸಂರಕ್ಷಣೆಗೆ ಯೂಶ್ವಲಿ ಕತ್ತಿಗಳು ಇರ್ತಾವೆ ಸಾಕಷ್ಟು. ಅದರಲ್ಲಿ 2 ಉಳಿದಿದೆ ಅಂದ್ಕೊಳ್ತೀನಿ. ಇವರು ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡೋಕೆ ಅವ್ರನ್ನ ನಿಮಿಷ ಸ್ವಾಮಿಗಳು ಸ್ವಾಮಿಗಳು ಪಿಕ್ಕಿರಿ ಅವರು ಇಲ್ಲೇ ಇರ್ತಾರೆ. ಅವರು ಒಳಗಡೆ ನೋಡ್ಕೊಂಬರೋಣ. ನೋಡಿ, ಬನ್ನಿ ಅಜ್ಜರ್, ನೀವು ಬನ್ನಿ. ಓಕೆ, ವಾವ್, ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಸಂಗಮರಿ ಕಲಿಯೋದಂದ್ರೆ ಅಮೃತಶಿಲೆ ಇದು ನೋಡ್ರಿ. ಅದು ಅಂದ್ರೆ ಇದೆಲ್ಲ ಅವಾಗಿಂದೇ ಮೇಂಟೈನ್ ಮಾಡಿರೋದು. ನೋಡಿ ಎಷ್ಟು ಶೈನಿಂಗ್ ಇದೆ, ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ನಾಯಕರ ಅಂತಃಪುರದ ಒಳಗಡೆ ಹೋಗೋಣ. ಒಳಗಡೆ ಹೋದ್ರೆ ಇಲ್ಲೊಂದು ಆಚಾರ ಬರುತ್ತೆ. ಈ ಕಡೆ ಏನೈತಿ, ಇಲ್ಲಿ ಒಳಗೆ ಇದೈತ್ರಿ ದೇವ್ರ ಕೂಲಿ ಐತ್ರಿ, ಅಂದ್ರೆ ಜಗಲಿ ಅಂದ್ರೆ ಈರಣ್ಣನ ಮಹತ್ವದಾದಂಥ ಈರಣ್ಣ ಪೂಜೆ ಆಕತ್ರಿ. ಇಲ್ಲಿ ಊರಾಗ ಜಾತ್ರೆ ಪಾತ್ರೆ ನಡಿಬೇಕಂತಂದ್ರೆ ಇಲ್ಲಿದ್ದನ ಸ್ಟಾರ್ಟ್ ಆಗತ್ತೆ. ಅಂದರೆ ಊರಿಗೆ ಪೂರ್ವಿ ಈರಣ್ಣ ಸ್ಥಾಪನೆ ಮಾಡಿದವರು ಇದ ಮನೆತನದ ಹೆಣ್ಣು ಮಗಳು. ಅಂದ್ರೆ ಗೊಡಚೀರನ್ನ ಅಂತೇಳಿ ಏನು ಐದಲ್ಲ ಗೊಡಚೀರಿ, ಆ ಗೊಡಚೀರನ್ನ ಕರ್ಸಿದಕ್ಕಿನ ಇದ ಮನೆ ಹೆಣ್ಮಗಳು. ಆಕೆ ಮಾಡಿದ ಸಾಧನೆ ದೊಡ್ಡದೈತಿ. ಅದೊಂದು ಕಥೆ ನಿಮ್ಗೆ ಚುಟುಕಾಗಿ ಆಮೇಲೆ ತಿಳಿಸ್ತೀನಿ ನಿಮಗೆ. ಇಲ್ಲಿ ಸೊಸ ಒಳಗೆ ಭಾಳ ಯಾರನ್ನೂ ಹೋಗಿ ಕೊಡಂಗಿಲ್ಲ ರೀ. ಅಂದರೆ ಮಡಿ ಹುಡಿ ಭಾಳ ಬರಕ್ರಿ ನಮ್ಮ ಈರಣ್ಣಗೆ. ಅದಕ್ಕೆ ಇಲ್ಲಿ ಯಾರನ್ನೂ ಒಳಗೆ ಹೆಚ್ಚು ಹೋಗಿ ಕೊಡಂಗಿಲ್ಲ. ಇಲ್ಲಿ ಜಗಲಿನ ಐತಿ ಅದು. ಅದ್ರ ಮ್ಯಾಗ ಅಲ್ಲಿ ಒಂದು ಕೊಡ್ಲಿ ಹತ್ತಾರ ಅಲ್ಲಿ ಇದೈತಿ ಅಲ್ಲಿ. ಮತ್ತು ಅವನ್ನೆಲ್ಲ ಹೆಚ್ಚಾನ ಸ್ವಾಮಿಗಳು ಹೊರತು ಇನ್ನೊಬ್ರು ಯಾರು ಮುಟ್ಟಂಗಿಲ್ಲ ರೀ. ಅವ್ನು ಪೂಜೆ ಮಾಡೋರು ಒಟ್ಟು ಪೂಜಾ ರೂಮ್ ಇದು. ಪೂಜಾ ರೂಮ್.
ಹಳೆ ಕಾಲದ ವಾಡೆ ಮನೆತನದಲ್ಲಿ ಯಾವ ರೀತಿ ಪೂಜಾ ರೂಮ್ ಎಷ್ಟು ವಿಶಾಲವಾಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಅದ್ರ ಹಲಗಲಲ್ಲಿ ಕೂಡ ನೋಡಿ ಅವಾಗ ಕಿಟಕಿ ಹೆಂಗೆ ಕೊಟ್ಟಿದ್ರು ಅಂತೇಳಿ ಗಾಳಿ ಬೆಳಕು ಸರಾಗವಾಗಿ ಬರಬೇಕು ಅಂತ ಹೇಳಿ. ಏಕೆಂದರೆ ಅವಾಗ ಮೇಲೆ ಮಲಗ್ತಾ ಇರಲಿಲ್ಲ, ಮಂಚ ಇರಲಿಲ್ಲ, ಕೆಳಗಡೆ ಯೂಶ್ವಲಿ ಮಲಗ್ತಾ ಇದ್ರು. ಹಾಗಾಗಿ ಗಾಳಿ ಬೆಳಕು ಆರಾಮಾಗಿ ಕೆಳಗಡೆ ಇರೋರ್ಗೂ ಬರಬೇಕು ಅಂತ ಹೇಳಿ ಈ ರೀತಿಯಾಗಿ ಸ್ಲೈಡಾಗಿ ಮಾಡ್ತಾಯಿದ್ರು. ಇಲ್ಲಿ ಕುತ್ಕೊಂಡು ನೋಡಿದ್ರು ಹೊರಗಡೆಯಿಂದ ಕಾಣಿಸ್ಬೇಕಿತ್ತು, ಆ ರೀತಿಯಾಗಿದೆ. ಮತ್ತು ಸ್ವಲ್ಪ ಮಾಡರ್ನ್ ಆಗಿ ಮಾಡಿದಾರಲ್ಲ, ಹಾಗಾಗಿ ಇಲ್ಲಿ ಹ್ಯಾಂಗರ್ ನಾವಿವಾಗ ಮಾಡರ್ನ್ ಆಗಿ ಏನು ಯೂಸ್ ಮಾಡ್ತೀವಿ, ಹಳೆ ಕಾಲದ ಹ್ಯಾಂಗರ್ಗಳು ನೋಡಿ, ಏನೋ ಸೂಟು ಬೂಟು ಅಥವಾ ಮನೇಲಿದ್ದಂತಹ ಪ್ಲಾಸ್ಟಿಕ್ಕು ಬ್ಯಾಗ್ಗಳೆಲ್ಲ ನೇತಾಕೊಳ್ಳೋದಕ್ಕೆ. ಎಸ್, ಇಲ್ಲಿ ಮಣೆಗಳಿದೆ, ಪೂಜೆಗೆ ಹಿಡ್ಕೊಂಡ ಸಾಮಗ್ರಿಗಳನ್ನ ನಾವಿಲ್ಲಿ ನೋಡ್ಬೋದು. ಅಂದರೆ ಪೂಜೆ ಪುರಸ್ಕಾರಗಳಿಗೆ ಬೇಕಾಗುತ್ತೆ. ಇಲ್ಲಿ ವಾಡೆ ಮನೆತನ ಅಂತ ಹೇಳಿದರೆ ಪುರೋಹಿತರು ಬರ್ತಾರೆ, ಶಾಸ್ತ್ರೋಕ್ತವಾಗಿ ಅನೇಕ ಸಂಪ್ರದಾಯಗಳು ನಡೀತಾ ಇರ್ತವೆ ಅಲ್ವಾ, ಇದಲ್ವಾ? ಅಲ್ರಿ, ಏನು ಇದು ಈಗ ಒಗಿವಾಗ ಕೆಳಗೈದು ಇದರಲ್ಲಿ ಅಂದರೆ ಅಲ್ಲಲ್ಲ ನಾನು ಇಲ್ಲಿ ಹೇಳಿದ್ದು ಮಣೆ. ಇಲ್ಲಿ ದೇವ್ರ ಕೋಲಿ ಇದ್ರ ಸಂಬಂಧ ಮಡಿಲಿ ಇಲ್ಲಿ ಎಲ್ಲ ಇದನ್ನ ಮಾಡೋದು ರೀ, ಅಡಿಗೆ ತಯಾರು ಮಾಡೋದು. ಅಲ್ಲ ಈ ಮಣೆ ದೇವ್ರಿಗೆ ತಾನೇ ಬಳಸ್ತಾ ಇದ್ದಿದ್ದು. ಏನ್ರಿ ಈ ಮಣೆ ಕುತ್ಕೊಳಕ್ ತಾನೆ ಮಣೆ. ಹಾಂ, ಕುಂಡ್ರಾಕ ಅದನ್ನ ಹೇಳ್ತಾ ಇರೋದು ನಾನು. ಕುಂಡ್ರಾಕ್ರಿ. ಆಮೇಲೆ ಈಗ ಮಡಿ ಹೊಡಿಲೇನ ಇಲ್ಲೆಲ್ಲ ಅಡಿಗೆ ತಯಾರು ಮಾಡೋದು ರೀ. ಅಡಿಗೆ ತಯಾರು ಮಾಡಿಕ್ಸಂದ ಇಲ್ಲಿ ಸ್ವಾಮಿಗಳಿಗೆ ಈಗ ಮತ್ತು ದೇವರಿಗೆ ಬಡ್ಸಕ್ರ ಅದನ್ನ ಈಗ ಇದೊಂದು ಮಡಿಲಿ ಮಾಡಕ್ಕೆ ಮಡಿ ಒಲೆ ಅಂದ್ರೆ ಇಲ್ಲಿ ಮಾಡಿ ಪ್ರಸಾದನ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಸಪ್ರೇಟಾಗಿ ಒಲೆ ಇಲ್ಲೇ ತಯಾರು ಮಾಡಿದಂಥದ್ದನ್ನ ನಾವು ದೇವರಿಗೆ ಕೊಡ್ಬೋದಿತ್ತು. ಬಗ್ಗಿ ಬರಬೇಕು, ಸ್ವಲ್ಪ ಎತ್ತರ ಮಾಡಿದ್ದಾರೆ ಇವಾಗ. ಬನ್ನಿ ಆ ಕಡೆ ಆಚೆ ಕಡೆ ಅಡಿಗೆ ಮನೆ ಐತ್ರಿ, ಒಂದು ಕೋಲಿ ಐತ್ರಿ, ಅದು ಇದ ಸೇಮನ ರೀ. ದೊಡ್ಡದೊಂದು ಅಡಿಗೆ ಮನೆ ಐತ್ರಿ ಇಲ್ಲಿ. ಇಲ್ಲಿ ಒಂದು ದೊಡ್ಡ ಮೈ ಗಾಡ್, ಎಷ್ಟು ದೊಡ್ಡ ಅಡುಗೆ ಮನೆ ನೋಡಿ. ಎಷ್ಟು ಹಾಗಾದರೆ ಎಷ್ಟು ಜನರು ಈ ಮನೆಯಲ್ಲಿ ಊಟ ಮಾಡೋಗಿದ್ದಾರೋ, ಉಳ್ಕೊಂಡಿದ್ದಾರೋ, ಎಷ್ಟು ಜನರಿಗೆ ಅನ್ನದಾನ ಆಗಿದೆಯೋ. ಇದು ಈಗಿಂದ್ರಿ, ಈಗ ಇದು ಒಳಕಲ್ಲು. ಒಳಕಲ್ಲು ಈಗಿಂದ್ರಿ. ಇದಕ್ಕೆ ದೊಡ್ಡದು ಇಷ್ಟು ಎತ್ತರ ಇರ್ತೀರಿ. ನಾವು ಆಗ ಇಲ್ಲಿ ಲಗ್ನ ಪಗ್ನ ಆದಾಗ ರುಬ್ಬೇರಿ ಅದ್ರೊಳಗೆ. ಈಗ ಸ್ನಾನ ಮಾಡಿ ತಂದು ಇಟ್ಟಾರೆ. ಹಂಗಾರೆ ಎಷ್ಟು ದೊಡ್ಡ ಅಡುಗೆ ಮನೆ ನೋಡಿ. ಇವಾಗ ಒಂದು ಮನೆ ಕಟ್ಬೋದು ಆ ರೀತಿಯಾಗಿ ಅಡುಗೆ ಮನೆ ಎಲ್ಲ. ಅವಾಗ ಬರೋರು ದಿನನಿತ್ಯ ಆಳು ಕಾಳುಗಳಿರ್ತಾ ಇದ್ರು. 100 ಜನಕ್ಕೆ ಇಲ್ಲಿ ಅಡುಗೆ ಊಟ ಉಪಚಾರಗಳನ್ನ ಪ್ರತಿನಿತ್ಯ ಮಾಡಬೇಕಿತ್ತು 24/7. ಯಾಕಂದರೆ ಅವಾಗ ಹೋಟೆಲ್ಗಳಿರ್ತಾ ಇರಲಿಲ್ಲ, ರೆಸ್ಟೋರೆಂಟ್ ಇರ್ತಾ ಇರಲಿಲ್ಲ, ಧರ್ಮಚಿತ್ರಗಳಿರ್ತಾ ಇತ್ತು. ಧರ್ಮಚಿತ್ರಗಳಲ್ಲಿ ಜನಸಾಮಾನ್ಯರು ಉಳ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಇಲ್ಲಿ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಬಂದವ್ರಿಗೆ ಒಂದು ಊಟ ವ್ಯವಸ್ಥೆ ಕಂಪಲ್ಸರಿ ಇದ್ದೇ ಇರ್ತಾಯಿತ್ತು. ಯಾರು ಬಂದರೂ ಕೂಡ ದೊಡ್ಡವರಿಂದ ಇರಲಿ ಸಣ್ಣವರಿಂದ ಇರಲಿ ಪ್ರತಿಯೊಬ್ಬರು ಬಂದರೂ ಕೂಡ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕಿತ್ತು. ಏನು ಮಾಡ್ತಾಯಿದ್ರು ಅಂದರೆ ಯಾವಾಗಲೂ 24/7 ಒಲೆ ಉರಿತಾ ಇತ್ತು. ಅಡುಗೆ ಮಾಡೋದಕ್ಕೆ ಒಂದು 10-15 ಜನ ಇರ್ತಾಯಿದ್ರು. ಆಳ್ಕಳ್ಗಳು ಕೇಳಬೇಕಾ? ಹಂಗಾದ್ರೆ ಇವತ್ತು ಸರ್ದೇಶ್ ಸರ್ ಇಲ್ಲೆಲ್ಲ ಊಟಕ್ಕೆ ಕುಂಡಿಸ್ತಿದ್ರಿ ಅವರು ಎಲ್ಲರೂ. ಹಂಗಾರೆ ನೀವು ಊಟ ಮಾಡಿದ್ರಿ ಇಲ್ಲಿ? ಮಾಡಿವ್ರಿ. ಓಕೆ. ಹಾಂ. ಇಲ್ಲೆಲ್ಲ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡು ನಾವು ಇವಾಗ ನೋಡ್ತೀವಲ್ಲ, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಬೆಕ್ಕುಗಳ ಕಾಟಕ್ಕೆ ಹಿಡ್ಕೊಂಬೋದು. ಒಲೆಗಳು ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಆ ಕಡೆ ಹೊರಗಡೆ ಏನಿದೆ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.